ಈ ವಿಡಿಯೋದಲ್ಲಿ ನಿಮಗೊಬ್ಬರು ಗುರುವಾಯೂರಿನ ವಿಶೇಷ ಭಕ್ತರನ್ನು ಪರಿಚಯಿಸುತ್ತಿದ್ದೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು ಎನ್ನುವ ಧ್ಯೇಯದಲ್ಲಿ ಇವರು ವಿವಿಧ ದೇವಸ್ಥಾನಗಳಲ್ಲಿ ನಡೆಸುವ ಈ ಉರುಳು ಸೇವೆ ಈಗ ಜನಪ್ರಿಯವಾಗುತ್ತಿದೆ. ಇವರೇ ಕೃಷ್ಣದಾಸ್ ಪುರಮೇರಿ. ಇವರು ಈಗಾಗಲೇ 79 ದೇವಾಲಯಗಳಲ್ಲಿ ಈ ಸೇವೆಯನ್ನು ಮುಗಿಸಿದ್ದಾರೆ. 108 ದೇವಸ್ಥಾನಗಳಲ್ಲಿ ಈ ಸೇವೆಯನ್ನು ಮಾಡಬೇಕು ಎಂಬುದು ಅವರ ಗುರಿ. ಶ್ರೀ ಕೃಷ್ಣದಾಸ್ ಪುರಮೇರಿ ಅವರು ಸ್ವಯಂ ಪ್ರೇರಿತರಾಗಿ ದೇವಾಲಯಗಳಲ್ಲಿ ಉರುಳು ಸೇವೆ ಮಾಡುವವರು. ಈಗಾಗಲೇ ನೂತನ ದಾಖಲೆ ಸ್ಥಾಪಿಸಿದವರು. ಮೂಲತಃ ಕೇರಳದ ಬಡಗರದವರು. ಪ್ರಸ್ತುತ ಗುರುವಾಯೂರು ದೇವಾಲಯದ ನಾದಸ್ವರ ತಂಡದ ಸದಸ್ಯರು. ಉರುಳು ಸೇವೆಗೆ ಮಲಯಾಳಂ ಭಾಷೆಯಲ್ಲಿ ಉರುಳೆಲ್ ಬಲಿವಾಡು ಅಥವಾ ಶಯನ ಪ್ರದಕ್ಷಿಣೆ ಎನ್ನುತ್ತಾರೆ. ದೇವಸ್ಥಾನದ ಒಳಗೆ ಅಥವಾ ಹೊರಭಾಗದಲ್ಲಿ ಉರುಳುತ್ತಾ ಪ್ರದಕ್ಷಿಣೆ ಬರುವುದಕ್ಕೆ ಈ ಹೆಸರು. ಇವರ ಈ ಉರುಳು ಸೇವೆ ಆರಂಭವಾದದ್ದು ಗುರುವಾಯೂರು ಕ್ಷೇತ್ರದಲ್ಲೇ. ಇದರ ಹಿಂದೆ ಒಂದು ಕಥೆ ಇದೆ. ಕೇವಲ 5ನೇ ಕ್ಲಾಸು ವಿದ್ಯಾಭ್ಯಾಸ ಪಡೆದ ಇವರ ಕರುಣಾಜನಕ ಕಥೆ ಕೇಳುವಾಗ ನಮಗೆ ವ್ಯಥೆ ಆಗಬಹುದು. ಗುರುವಾಯೂರು ಸಮೀಪ ಹೋಟೆಲ್ ಲಾಡ್ಜಿನಲ್ಲಿ ಉದ್ಯೋಗವೊಂದು ಲಭಿಸಿದರೆ ಅಲ್ಲಿನ ದೇವಸ್ಥಾನದಲ್ಲಿ ಉರುಳಲ್ ಬಲಿವಾಡು ನೀಡುತ್ತೇನೆ ಎಂದು ನಂಬಿಕೊಂಡರು. ಹಾಗೆಯೇ ಉದ್ಯೋಗವು ಲಭಿಸಿತು. ಸ್ನೇಹಿತರೋರ್ವರನ್ನು ಜೊತೆಗೂಡಲು ಹೇಳಿದರು. ಆದರೆ ಅವರು ಬರಲಿಲ್ಲ. ದೇವಾಲಯದ ಕಾವಲುಗಾರ ನೆರವಾದ. ದೇವಾಲಯದ ಕೊಳದಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ದೇವಸ್ಥಾನದ ಕೊಡಿಮರ ಎದುರಿನ ಸ್ತಂಭ ಎದುರು ಪ್ರಾರ್ಥಿಸಿ ಸಾಷ್ಟಾಂಗ ನಮಸ್ಕಾರದಿಂದ ಉರುಳು ಸೇವೆಯು ಆರಂಭವಾಗುತ್ತದೆ. ಮನದಲ್ಲಿ ದೇವರ ಧ್ಯಾನ ನಿರಂತರವಾಗಿ ಸಾಗುತ್ತಿರುತ್ತದೆ. ಕೃಷ್ಣದಾಸ್ ಪುರಮೇರಿಯವರು ಗುರುವಾಯೂರು ಕ್ಷೇತ್ರದಲ್ಲಿ ಮೊದಲ ದಿನ 3 ಬಾರಿ, ಮುಂದೆ ಒಂದೇ ದಿನ 33 ಬಾರಿ, ಮತ್ತೆ ಒಂದೇ ದಿನದಲ್ಲಿ 52 ಬಾರಿ, ಮತ್ತೆ ಒಂದೇ ದಿನದಲ್ಲಿ 105 ಬಾರಿ ದೇವಸ್ಥಾನದ ಒಳಭಾಗದಲ್ಲಿ ಉರುಳು ಸೇವೆಯನ್ನು ಮಾಡಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ದೇವಾಲಯದ ಹೊರಭಾಗದಲ್ಲೂ 11 ಬಾರಿ ಶಯನ ಪ್ರದಕ್ಷಿಣೆ ಮಾಡಿದ್ದಾರೆ. ಪ್ರತಿ ಸುತ್ತಿಗೂ ಸುಮಾರು 7 ನಿಮಿಷ ತಗಲುತ್ತದೆ ಎನ್ನುತ್ತಾರೆ. ಕೃಷ್ಣದಾಸ್ ಪುರಮೇರಿಯವರಲ್ಲಿ ಉದಯಿಸಿದ ಭಕ್ತಿ ಶ್ರದ್ಧೆಯಿಂದಾಗಿ ಇವರು ಸಾಹಿತಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ಕೃಷ್ಣ ಭಕ್ತಿಗಾನ, ಶಬರಿಮಲೆ ಅಯ್ಯಪ್ಪ ಭಕ್ತಿಗಾನ ಮುಂತಾದ ಅನೇಕ ಭಕ್ತಿಗೀತೆಗಳನ್ನು ರಚಿಸಿ ಇವರು ಜನಪ್ರಿಯರಾಗಿದ್ದಾರೆ. ಸುಪ್ರಸಿದ್ಧ ಮಲಯಾಳಂ ಗಾಯಕರಾದ ಶ್ರೀ ಜಯತಂದ್ರ ಇ ವೇಣುಗೋಪಾಲ್ರವರು ಇವರ ಸಾಹಿತ್ಯಕ್ಕೆ ಧ್ವನಿಗೂಡಿಸಿದ್ದಾರೆ. ಕೃಷ್ಣದಾಸ್ ಪುರಮೇರಿಯವರು ಉರುಳು ಸೇವೆ ಮಾಡಿದ ದೇವಾಲಯಗಳು: ರಾಜರಾಜೇಶ್ವರ ದೇವಸ್ಥಾನ ತಳಿಪರಂಬ, ಬಡಗರೆ ಲೋಕನಾಥ ದೇವಸ್ಥಾನ, ಗುರುವಾಯೂರ್ ಮಮ್ಮಿಯೂರು ದೇವಸ್ಥಾನ, ಶಬರಿಮಲೆ ಪಂಬಾ ಗಣಪತಿ, ಶಂಗನ್ನೂರು ಶಿವ ದೇವಸ್ಥಾನ, ಆರುಮಳ ಪಾರ್ಥಸಾರಥಿ, ತ್ರಿಶ್ಯೂರು ವಡಕ್ಕುನಾಥನ್, ಪುರಮೇರಿ ಕುഞ്ഞുಲ್ಲೂರು ನರಸಿಂಹಮೂರ್ತಿ, ಕುಡಂಗಲ್ಲೂರು ಭಗವತಿ, ತೃಪ್ತಯಾರ್ ಶ್ರೀರಾಮಸ್ವಾಮಿ ಮುಂತಾದವುಗಳು. ಉರುಳು ಸೇವೆ ಎಂದರೇನು? ಭಕ್ತನು ತನ್ನ ದೇಹವನ್ನು ನೆಲದ ಮೇಲೆ ಉರುಳಿಸುತ್ತಾ ದೇವರ ಸನ್ನಿಧಿಯಲ್ಲಿ ಸುತ್ತುವ ಸೇವೆಯನ್ನೇ ಉರುಳು ಸೇವೆ ಎನ್ನುತ್ತಾರೆ. ಇದನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಈ ಸೇವೆ ಇರುತ್ತದೆ. ಕರ್ನಾಟಕದಲ್ಲಿ ವಿಶೇಷವಾಗಿ ನಂಜನಗೂಡು, ಕುಕ್ಕೆ ಸುಬ್ರಹ್ಮಣ್ಯ, ಮಡಿಕೇರಿಯ ದೇವಸ್ಥಾನಗಳಲ್ಲಿ ಹೆಚ್ಚು ಕಾಣಸಿಗುತ್ತದೆ. ಕೇರಳದಿಂದ ಹೊರಗೂ ಈ ಉರುಳು ಸೇವೆ ಮಾಡಬೇಕೆಂಬ ಆಗ್ರಹ ಇವರಲ್ಲಿದೆ. ನಿಮ್ಮೂರಿನ ದೇವಾಲಯಗಳಲ್ಲೂ ಈ ಅವಕಾಶವಿದ್ದರೆ ಅವರಿಗೆ ದಯವಿಟ್ಟು ತಿಳಿಸಿ.